ಆನೆಗುಂದಿಯಲ್ಲಿ ವಿಜಯನಗರ ಕಾಲದ ಶಿಲಾಶಾಸನ ಪತ್ತೆಯಾಗಿದೆ. ಆನೆಗುಂದಿಯಲ್ಲಿ ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿ ವಿಜಯನಗರ ಕಾಲದ ಶಿಲಾಶಾಸನಗಳು ಪತ್ತೆಯಾಗಿದೆ. ಕಡೆಬಾಗಿಲು ಗ್ರಾಮದ ಬೆಟ್ಟದಲ್ಲಿ ಪತ್ತೆಯಾಗಿದೆ. 1449ರ ಕಾಲದ ಶಾಸನಗಳು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಕಿಷ್ಕಿಂಧ ಯುವ ಚಾರಣ ಬಳಗಕ್ಕೆ ಈ ಶಾಸನ ಸಿಕ್ಕಿದೆ. ಕಿಷ್ಕಿಂಧ ಪ್ರದೇಶದ ಸ್ಥಳಗಳನ್ನು ಉಲ್ಲೇಖಿಸಿ ಕೆತ್ತಲಾದಂಥ ಶಾಸನ ಇದು. ಶಾಸನದಲ್ಲಿನ ಮಾಹಿತಿಯನ್ನು ಗುರುತಿಸಿದ್ದಾರೆ ಇತಿಹಾಸ ತಜ್ಞ ಶರಣಬಸಪ್ಪ ಕೊಲ್ಕರ್ ಅವರು. ನೋಡಿ, ಆನೆಗುಂದಿಯಲ್ಲಿ ವಿಜಯನಗರ ಕಾಲದ ಶಿಲಾಶಾಸನಗಳು ಪತ್ತೆಯಾಗಿದೆ. ಗಂಗಾವತಿ ತಾಲೂಕು ಕಡೆಬಾಗಿಲು ಗ್ರಾಮದ ಬೆಟ್ಟದಲ್ಲಿ ಪತ್ತೆಯಾಗಿದೆ. 1449ರ ಕಾಲಮಾನದ ಶಾಸನಗಳು ಅಂಥೇಳಿ ಇದು ಗೊತ್ತಾಗಿದೆ. ಅದರಲ್ಲಿ ಕೆಲವು ಬರಹಗಳು ಕೂಡ ಇದ್ದಾವೆ. ಕಿಷ್ಕಿಂಧ ಯುವಚಾರಣ ಬಳಗಕ್ಕೆ ಇದು ಸಿಕ್ಕಿರೋದು. ಕಿಷ್ಕಿಂಧ ಪ್ರದೇಶದ ಸ್ಥಳಗಳನ್ನು ಉಲ್ಲೇಖಿಸಿ ಇದರಲ್ಲಿ ಕೆಲವು ಶಾಸನಗಳನ್ನು ಕೆತ್ತಲಾಗಿದೆ. ಅದನ್ನು ಗಮನಿಸ್ತಾ ಇದ್ದೀರಿ, ಆ ಬರಹಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಶಾಸನದಲ್ಲಿನ ಮಾಹಿತಿಯನ್ನು ಇತಿಹಾಸ ತಜ್ಞ ಶರಣಬಸಪ್ಪ ಕೊಲ್ಕರ್ ಅವರು ತಿಳಿಸಿದ್ದಾರೆ. ನಾವು ಹೋದಾಗ ಹಿಂಗೆ ನಮ್ಗೆ ಸಿಕ್ಕಿದೆ ಅನ್ನೋದನ್ನು ಹೇಳಿದ್ದಾರೆ. ಏನು ಮಾತಾಡಿದ್ದಾರೆ ಹಾಗಾದರೆ ಅವರು, ಬನ್ನಿ ನೋಡೋಣ. ತಾಲೂಕಿನ ಚಾರಿತ್ರಿಕ ಸ್ಥಳ ಆನೆಗುಂದಿಯಲ್ಲಿ ವಿಜಯನಗರ ಕಾಲದ ಶಾಸನ ಪತ್ತೆಯಾಗಿದೆ. ಅಲ್ಲಿರ್ತಕ್ಕಂತಹ ಕಡೆಬಾಗಿಲು ಬೆಟ್ಟದ ಮೇಲ್ಭಾಗದಲ್ಲಿ ವೀರಭದ್ರೇಶ್ವರ ದೇವಾಲಯದ ಅವಶೇಷಗಳಿವೆ. ಅದರ ಕೆಳಭಾಗದಲ್ಲಿ 8 ಸಾಲುಗಳ ಕನ್ನಡ ಶಾಸನ ದೊರೆತಿದ್ದು, ಆ ಶಾಸನದಲ್ಲಿ ಹಸ್ತಿನಾವತಿ ಅಂದರೆ ಆನೆಗುಂದಿಯ ಮಹಾಪ್ರಧಾನ ಲಕ್ಕಿಸಟ್ಟಿಯ ಮಗ ಉಜನಾಥ ಅಂತಕ್ಕಂಥವನು ವೀರಭದ್ರ ದೇವರನ್ನು ಆರಾಧಿಸಿದ ಸಂಗತಿ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಬಹಳ ಮಹತ್ವದ ಸಂಗತಿ ಅಂತ ಹೇಳಿದ್ರೆ, ಈ ಶಾಸನದಲ್ಲಿ ಆನೆಗುಂದಿಯನ್ನು ಕಿಷ್ಕಿಂಧ ಪರ್ವತ ಅಂತೇಳಿ ಕರೆದಿರ್ತಕ್ಕಂಥದ್ದು. ರಾಮಾಯಣ ರಾಮ ಮಂದಿರ ಲೋಕಾರ್ಪಣೆಯಾದ ಸಂದರ್ಭ ರಾಮಾಯಣ ಕಾಲಕ್ಕೆ ಸಂಬಂಧಪಟ್ಟ ಬರಹಗಳು ಉಲ್ಲೇಖ ಇರುವಂತಹ ಶಿಲಾಶಾಸನ ಪತ್ತೆಯಾಗಿರೋದು ಒಂದು ರೀತಿ ಕೋಇನ್ಸಿಡೆನ್ಸ್ ಅನ್ಸಿದ್ರು ಕೂಡ ಈ ರೀತಿಯಾದ ಈ ಪುರಾತನ ಕಾಲದ ನಮ್ಮ ಇತಿಹಾಸವನ್ನ ಮತ್ತೊಮ್ಮೆ ತಿಳಿದುಕೊಳ್ಳಿಕ್ಕೆ ಅವಕಾಶವನ್ನ ನೀಡುವಂತಹ ಶಾಸನಗಳ ಪತ್ತೆ ಅನ್ನೋದು ಹಿಸ್ಟಾರಿಕಲಿ ಬಹಳ ಅದರದೇ ಆದ ಮೌಲ್ಯ ಇರುತ್ತೆ ಅದಕ್ಕೆ. ಯಾಕಂತಂದ್ರೆ ಆ ದಿನಮಾನಗಳಲ್ಲಿ ಇದ್ದಂತಹ ಸಾಹಿತ್ಯದ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಲಿಕ್ಕೆ, ಆ ದಿನಗಳಲ್ಲಿ ಇದ್ದಂತಹ ಆಚರಣೆಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ, ಹಾಗೆ ಆಗಿನ ದಿನಮಾನಗಳಲ್ಲಿ ಆಗ್ತಾ ಇದ್ದ ಆರಾಧನೆಗಳ ಬಗ್ಗೆ, ಈಗ ಇತಿಹಾಸಕಾರರು ಹೇಳ್ತಾ ಇದ್ರು ನೋಡಿ, ವೀರಭದ್ರನ ಆರಾಧನೆ ಬಗ್ಗೆ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತೇಳಿ. ಇದೆಲ್ಲವೂ ಕೂಡ ಇತಿಹಾಸದ ಪುಟದಲ್ಲಿ ದಾಖಲಾಗುವಂತಹ ಅಂಶಗಳು. ಹೀಗಾಗಿ ಈ ಶಿಲೆ ಏನು ಪತ್ತೆಯಾಗಿದೆ ಇದ್ರ ಬಗ್ಗೆ ಮತ್ತಷ್ಟು ಆಳವಾದ ಅಧ್ಯಯನಗಳಾಗ್ತಾ ಹೋಗುತ್ತೆ. ಸುತ್ತಮುತ್ತ ಮತ್ತೊಂದಷ್ಟು ಈ ರೀತಿಯ ಕುರುಹುಗಳೇನಾದ್ರೂ ಪತ್ತೆಯಾಗುತ್ತೆ, ಅದನ್ನ ಕೂಡ ಹುಡುಕಾಟ ಮಾಡ್ತಾ ಹೋಗ್ತಾರೆ. ಅಲ್ಲಿಗ ಸುದ್ದಿ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಈ ದುಬಾರೆ ರಜಾ ಬಂತು ಅಂದ್ರೆ ಸಾಕು ಆನೆಗಳನ್ನ ನೋಡಬೇಕು ಅಂತ ಹೇಳಿ ಬಯಸುವ ಪ್ರವಾಸಿಗರಿಗೆ ಬಹಳ ಅಚ್ಚುಮೆಚ್ಚಿನ ಜಾಗ ಅದು. ಆದ್ರೆ ಈ ಬಾರಿ ಇಲ್ಲಿಗೆ ಭೇಟಿ ನೀಡಲಿಕ್ಕೆ ಹೋದ ಪ್ರವಾಸಿಗರಿಗೆ ಬಿಗ್ ಶಾಕ್ ಎದುರಾಗಿದೆ. ಯಾಕೆ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ನೀರಿಲ್ಲದೆ ಬೆಂಗಾಡಾಗಿರುವ ಭೂಮಿ, ಮನುಷ್ಯನ ಮೂಳೆಗಳಂತೆ ಹರಡಿಕೊಂಡಿರುವ ಬಂಡೆಕಲ್ಲುಗಳು, ಅಲ್ಲೋ ಇಲ್ಲೋ ಚರಂಡಿಯಂತಿರುವ ಜಾಗದಲ್ಲಿ ನಿಂತಿರೋ ನೀರು, ನೀರಿಲ್ಲದೆ ದಡದಲ್ಲಿ ಗುಡ್ಡೆ ಹಾಕಿರೋ ಬೋಟ್ಗಳು, ಬೋಟ್ ನಂಬಿಕೊಂಡು ಜೀವನ ಮಾಡ್ತಿರೋರಿಗೆ ಹರೆ ಹೊಟ್ಟೆ, ನೀರಿಗಾಗಿ ಓಡೋಡಿ ಬಂದವರಿಗೆ ನಿರಾಸೆ. ಕಾವಲಿಯಂತಾದ ಬಂಡೆಗಳ ಮೇಲೆ ಹೀಗೆ ಅನಾಯಾಸವಾಗಿ ಜನರು ನಡೆದುಕೊಂಡು ಬರ್ತಿದ್ದಾರಲ್ಲ, ಇದು ಪ್ರವಾಸಿಗರ ಹಾಟ್ ಫೇವರೇಟ್ ದುಬಾರೆ ಆನೆ ಶಿಬಿರ. ಕೊಡಗು ಜಿಲ್ಲೆಯಲ್ಲಿರುವ ಈ ಆನೆ ಶಿಬಿರದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೀರಿಲ್ಲದೆ ಬಣಬಣ ಅಂತಿದೆ. ದುಬಾರಿಯ ಕಾವೇರಿ ನದಿಯಲ್ಲಿ ಬೋಟಿಂಗ್ ಇದೆ, ರಾಫ್ಟಿಂಗ್ ಇದೆ. ಬೋಟ್ ಮೂಲಕ ಆನೆ ಶಿಬಿರಕ್ಕೆ ತೆರಳಬಹುದೆಂಬ ಕನಸಿನಿಂದ ಬರುವಂತಹ ಪ್ರವಾಸಿಗರು ನಿರಾಸೆಯಿಂದ ಹೋಗುವಂತಾಗಿದೆ. So when we visited today, we had a very bad experience because we thought that the river will be full and then we can play here and all. But then that was not the case. ಬರೋಬ್ಬರಿ 17 ವರ್ಷಗಳ ನಂತರ ಕಾವೇರಿ ನದಿ ಈ ಪ್ರಮಾಣದಲ್ಲಿ ಬರಿದಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಆರಂಭಕ್ಕೂ ಇನ್ನೂ 2 ತಿಂಗಳು ಬಾಕಿ ಇದೆ. ಅಲ್ಲಿಯವರೆಗೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹನಿ ನೀರಿಗೂ ಹಾಹಾಕಾರ ಶುರುವಾಗಲಿದೆ. ನೀವು ಇಡೀ ಬರೀ ಬಂಡೆಗಳು ಬಿಟ್ಟರೆ ಬೇರೆ ಏನೂ ಕಾಣ್ತಿಲ್ಲ. ಇದು ಬಹುಶಃ ಹಿಂಗೆ ಮುಂದುವರೆದು ಇನ್ನೊಂದು ವಾರ 15 ದಿನ ಮುಗಿದ್ರೆ ಕುಡಿಯೋ ನೀರಿಲ್ಲ, ಆನೆಗಳಿಗಾಗಲಿ ಪ್ರಾಣಿ ಪಕ್ಷಿಗಳು ಯಾವುದಕ್ಕೂ ನೀರಿಲ್ಲದಂಥ ಪರಿಸ್ಥಿತಿ ಬಂದಿದೆ. ಸುಮಾರು ಒಂದು 10-15 ವರ್ಷದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಇಷ್ಟೊತ್ತಿಗಾಗಲೇ ಮಳೆ ಬಂದು ಒಂದು ಹಂತಕ್ಕೆ ಆಗಬೇಕಿತ್ತು. ಕಾವೇರಿ ನದಿ ನೀರನ್ನೇ ನಂಬಿ ಜೀವನ ಸಾಗಿಸುವವರು ಆಕಾಶದತ್ತ ಮುಖ ಮಾಡಿಕೊಂಡಿದ್ದಾರೆ. ಎಲ್ಲಿ ಯಾವಾಗ ವರುಣ ಕೃಪೆ ತೋರುತ್ತಾನೆ ಎಂದು ಕಾದು ಕುಳಿತಿದ್ದಾರೆ.